ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇವತ್ತು ಚಾರ್ಜ್ ಫ್ರೇಮ್ ಮಾಡಲಾಗ್ತಾ ಇದೆ. ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್, ಪವಿತ್ರ ಗೌಡ, ಪರಪ್ಪನ ಅಗ್ರಹಾರದಿಂದ ಆರೋಪಿಗಳನ್ನು ಕರೆತಂದಿದ್ದಾರೆ ಪೊಲೀಸರು. ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಸೆಷನ್ಸ್ ಕೋರ್ಟ್ಗೆ ಕರೆ ತಂದಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇವತ್ತು ಚಾರ್ಜ್ ಫ್ರೇಮ್ ಆಗ್ತಾ ಇದೆ. ದೋಷಾರೋಪವನ್ನು ನಿಗದಿಪಡಿಸಲಾಗುತ್ತೆ. ಒಬ್ಬೊಬ್ಬರ ವಿರುದ್ಧವೂ ದೋಷಾರೋಪವನ್ನು ನಿಗದಿಪಡಿಸಲಾಗುತ್ತೆ. ಆ ದೋಷಾರೋಪಗಳು ಇಲ್ಲಿ ಪವಿತ್ರ ಗೌಡ ತಾವು ನೋಡ್ತಾ ಇದ್ದೀರಾ. ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥ ದೃಶ್ಯವನ್ನು ಕೂಡ ಇಬ್ಬರೂ ಬೇರೆ ಬೇರೆ ವೆಹಿಕಲ್ಸು ನೋಡಿ. ಪವಿತ್ರ ಗೌಡ ಅವ್ರನ್ನ ಅಷ್ಟೇನು ಮರೆಮಾಚಿಲ್ಲ, ಕರ್ಕೊಂಡು ಬಂದಿದ್ದಾರೆ ಈಸಿಯಾಗಿ. ಬಟ್ ದರ್ಶನ್ ಅವರು ಯಾರಿಗೂ ಕಾಣಬಾರ್ದು. ನಾನು ಅದನ್ನೇ ಆಗ ಹೇಳ್ತಾ ಇದ್ದಿದ್ದು. ಇದು ಸೆಲೆಬ್ರಿಟಿ ಆಗಿರೋದ್ರಿಂದ ಪಬ್ಲಿಕ್ ಟಿ ವಿನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪವಿತ್ರ ಗೌಡ ಅವ್ರನ್ನ ಕರೆ ತಂದಿರತಕ್ಕಂಥದ್ದು, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು. ಆದರೆ ಅವ್ರಿಗೇನು ವಿಚಾರಣಾಧೀನ ಕೈದಿಯಾಗಿರೋದ್ರಿಂದ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಮಹಿಳಾ ಪೊಲೀಸರು. ಅವರ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಅವ್ರಿಗೂ ಕೂಡ ಸಪ್ರೇಟ್ ವೆಹಿಕಲನ್ನು ಕೊಟ್ಟಿದ್ದರು. ಆ ವೆಹಿಕಲ್ ಮುಖಾಂತರ ಅವ್ರನ್ನ ಮಹಿಳಾ ಬ್ಯಾರಕ್ಕಿಂದ ಸಪ್ರೇಟಾಗಿ ಕರೆ ತಂದಿರ್ತಾರೆ. ಉಳಿದವ್ರನ್ನ ಪುರುಷರ ಬ್ಯಾರಕ್ಕಿಂದ ಕರೆಕೊಂಡು ಬಂದಿರತಕ್ಕಂಥದ್ದು. ಅದು ಪರಪ್ಪನ ಅಗ್ರಹಾರ ಜೈಲಿನಿಂದ ಕರ್ಕೊಂಡು ಬಂದು ಈಗ ಇಬ್ಬರು ಹೆಚ್ಚು ಕಡಿಮೆ ಇನ್ ಟೈಮ್ ಆಗಮಿಸಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಆತಂಕ ಮುಖದಲ್ಲಿ ಇದ್ದೇ ಇರುತ್ತೆ. ಇವತ್ತಿಂದ ಕೇಸ್ ವಿಚಾರಣೆಯನ್ನು ಎದುರಿಸ್ಬೇಕಲ್ಲಪ್ಪ ಅಂತಕ್ಕಂಥ ಆತಂಕ ಎಂಥವ್ರಿಗಾದರೂ ಇದ್ದೇ ಇರುತ್ತೆ. ಮುಂದೆ ಏನಾಗುತ್ತೋ, ಏನು ಕತೆನೋ, ಒಂದು ವೇಳೆ ಕನ್ವಿಕ್ಟ್ ಆಗಿಬಿಟ್ರೆ ಮುಂದೆ ಶಿಕ್ಷೆ ಹೇಗೋ, ಇದು ಭವಿಷ್ಯದ ಚಿಂತೆ, ಭವಿಷ್ಯದ ಆತಂಕ ಸಹಜವಾಗೇ ಇದ್ದೇ ಇರುತ್ತೆ. ಎಲ್ಲ ಆರೋಪಿಗಳು ಕೂಡ ಹೆಚ್ಚು ಕಡಿಮೆ ಈಗ ಹಾಜರಾಗಿದ್ದಾರೆ. 2 ಗಂಟೆ 20 ನಿಮಿಷ ಆಗ್ತಾ ಬಂತು. 2:30 ವೇಳೆಗೆ 17 ಜನ ಆರೋಪಿಗಳು ಕೋರ್ಟ್ ಹಾಲ್ನಲ್ಲಿ ಇರಬೇಕು. ಯಾಕೆಂದರೆ ಜಡ್ಜ್ ಬಂದು ಕುಳಿತುಕೊಂಡ ತಕ್ಷಣ ಫಸ್ಟು ಅವ್ರು ಕೇಳೋದೆ ಎಲ್ಲರೂ ಬಂದಿದ್ದಾರಾ. ಹೌದು, ಎಲ್ಲರೂ ಬಂದಿದ್ದಾರೆ ಅಂತಕ್ಕಂಥದ್ದು ಆಗಬೇಕಾಗತ್ತೆ. ಕೋರ್ಟ್ನ ಅಮೀನ ಅದನ್ನು ದೃಢಪಡಿಸ್ಬೇಕು. ಒಬ್ಬೊಬ್ಬರ ಹೆಸರನ್ನು ಕೂಡ ಅವರು ಕರೀತಾರೆ. ಇಂತಿಂಥವ್ರು ಬಂದಿದ್ದೀರಾ, A1 ಪವಿತ್ರ ಗೌಡ, A2 ದರ್ಶನ್. ಅಟೆಂಡೆನ್ಸ್ ಕರೀತಾರಲ್ಲ, ಅಟೆಂಡೆನ್ಸ್ ಥರ ಕರೀತಾರೆ. ಆಗ ಅವರು ಎದ್ದು ನಿಂತ್ಕೋಬೇಕು. ಹೌದು, ಎಲ್ಲ 17 ಜನ ಬಂದಿದ್ದಾರೆ ಎಂದಾಗ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಇಷ್ಟು ಕೆಲಸಗಳು ಕೂಡ ಈಗ ನಡಿಬೇಕಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಇಲ್ಲೊಂದು ಕಡೆ ನೋಡ್ತಾ ಇದ್ದೀರಾ, ಅವ್ರನ್ನ ಇಳಿಸಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ. ಪವಿತ್ರ ಗೌಡ ಅವರು ಆಗಮಿಸಿರ್ತಕ್ಕಂಥದ್ದು. ಬಟ್ ದರ್ಶನ್ ಅವರು ಬಂದು ಇಳ್ಕೊಂಡು ನಡ್ಕೊಂಡು ಹೋಗಿರ್ತಕ್ಕಂಥದ್ದು ಬಹಳ ಭದ್ರತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪವಿತ್ರ ಗೌಡ ವಿಚಾರದಲ್ಲಿ ಹಾಗಿಲ್ಲ. ಹಾಗಾಗಿ ಅವರ ದೃಶ್ಯ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲ ಆರೋಪಿಗಳು ಹೆಚ್ಚು ಕಡಿಮೆ ಬಂದಿದ್ದಾರೆ. 2:30 ವೇಳೆಗೆ ಪ್ರತಿಯೊಬ್ಬರು ಕೋರ್ಟ್ ಹಾಲ್ನಲ್ಲಿ ಇರಬೇಕು. ಇವತ್ತೊಂಥರ ಅವರಿಗೆ ಅವರವರ ಮೇಲೆ ಇರತಕ್ಕಂಥ ಆರೋಪಗಳನ್ನು ಹೇಳ್ತಾರೆ ಜಡ್ಜ್. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ದರ್ಶನ್. ಎಸ್, ಅದೇ ರೀತಿ ಪುಲ್ ಓವರ್ ಹಾಕ್ಕೊಂಡು ದರ್ಶನ್ ಮಾತಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ದರ್ಶನ್ ವಿಗ್ ಇಲ್ಲ, ಪುಲ್ ಓವರ್ ಹಾಕ್ಕೊಂಡಿದ್ದಾರೆ, ಆರಾಮಾಗಿ ನಡೀತಾ ಇದ್ದಾರೆ. ಯಾಕೆಂದರೆ ಮೊದಲೆಲ್ಲ ನಡಿಬೇಕಾದ್ರೂ ಕೂಡ ಮೊದಲು ಕುಂಟ್ತಾ ಇದ್ದರು ಬೆನ್ನು ನೋವಿನಿಂದ. ಈಗ ಸ್ವಲ್ಪ ಆರಾಮಾಗಿ ನಡೀತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ದರ್ಶನ್ ಆಗಮಿಸಿರುವ ದೃಶ್ಯ ಕೂಡ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಅಕ್ಕಪಕ್ಕ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ಗಳ ಜೊತೆಯಲ್ಲಿ ಅವರು ಮಾತಾಡಿಕೊಂಡೇ ಆರಾಮಾಗೆ ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರ. 81 ದಿನದ ಬಳಿಕ ದರ್ಶನ್ಗೆ ಹೊರ ಜಗತ್ತಿನ ಪರಿಚಯ ಇದಾಗ್ತಾ ಇರೋದು, ನೋಡ್ತಾ ಇರೋದು ಹೊರ ಜಗತ್ತನ್ನು. 81 ದಿನಗಳು ಪರಪ್ಪನ ಅಗ್ರಹಾರದಲ್ಲಿ ಕಳೆದು ಸೆಕೆಂಡ್ ಟೈಮ್ ಜೈಲಿಗೆ ಹೋಗೇ 81 ದಿನ ಆಯಿತು. 81 ದಿನಗಳ ಬಳಿಕ ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ. ಈ ಪ್ರಕರಣದ A1 A2, A1 ಪವಿತ್ರ ಗೌಡ, A2 ದರ್ಶನ್ ಇಬ್ಬರು ಕೂಡ ಜೈಲಿನಿಂದ ಕೋರ್ಟ್ಗೆ ಆಗಮಿಸಿರುವ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಉಳಿದವರು ಕೂಡ ಬಂದಿರ್ತಾರೆ, ಬಟ್ ಅವೆಲ್ಲ ಫೆಮಿಲಿಯರ್ ಫೇಸ್ಗಳಲ್ಲ. ನಿಮಗಿಲ್ಲಿ ಫೆಮಿಲಿಯರ್ ಫೇಸ್ ಅಂದರೆ ದರ್ಶನ್ ಬಿಟ್ಟರೆ ಪವಿತ್ರ ಗೌಡ. ಸೊ ಹಾಗಾಗಿ ಇಬ್ಬರ ದೃಶ್ಯವನ್ನು ಕೂಡ ತಾವಿಲ್ಲಿ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿದ್ದು 2024ರಲ್ಲಿ ಜೂನ್ 8ನೇ ತಾರೀಕು. 1.5 ವರ್ಷ ರೇಣುಕಾಸ್ವಾಮಿ ಕೊಲೆಯಾಗಿ 1.5 ವರ್ಷದ ಬಳಿಕ ಚಾರ್ಜಸ್ ಫ್ರೇಮ್ ಆಗ್ತಾ ಇದೆ. 1.5 ವರ್ಷದ ಬಳಿಕ ಚಾರ್ಜಸ್ ಫ್ರೇಮ್ ಆಗ್ತಾ ಇದೆ. ಹಾಗೆ ನೋಡೋಕೆ ಹೋದರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ 1 ವರ್ಷದ ಮೇಲೆ ಆಗೋಯ್ತು. FIR ಆಗಿ 90 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅಂತ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೇ ಆಗೋಯ್ತು 1 ವರ್ಷದ ಮೇಲೆ. ಅದಾದಮೇಲೆ ಅಡಿಷನಲ್ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಎಲ್ಲ ಆಗಿದೆ. ಟೆಕ್ನಿಕಲ್ ಎವಿಡೆನ್ಸು, ಡಿಜಿಟಲ್ ಎವಿಡೆನ್ಸು, ಪ್ರತ್ಯಕ್ಷದರ್ಶಿಗಳು
ಎಲ್ಲರ ವಿಚಾರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮುಂದೆ ಟ್ರಯಲ್ಸ್ ಆರಂಭ ಆದರೆ ಅದೆಲ್ಲವನ್ನು ಕೂಡ ಕೋರ್ಟ್ನಲ್ಲಿ ಇಡಬೇಕು. ಪ್ರತ್ಯಕ್ಷದರ್ಶಿಗಳನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಸಾಕ್ಷಿ ಹೇಳಿಸ್ಬೇಕು, ಅಥವಾ ಇಲ್ಲಿ ಯಾರನ್ನಾದರೂ ಮಾಫಿ ಸಾಕ್ಷಿ ಅಂತ ಪರಿಗಣಿಸಿದರೆ ಅವರಿಂದ ಹೇಳಿಕೆ ಕೊಡಿಸ್ಬೇಕು. ಇವೆಲ್ಲ ಮುಂದಾಗುತ್ತೆ. ಅದಕ್ಕೆ ನಾ ಹೇಳಿದ್ದು, ಅದೆಲ್ಲದರ ಮೊದಲ ಹೆಜ್ಜೆ ಚಾರ್ಜ್ ಫ್ರೇಮ್ ಆಗಬೇಕು. ಎಲ್ಲ ಕೇಸ್ಗಳಲ್ಲೂ ಆಗುತ್ತೆ, ಚಾರ್ಜ್ ಫ್ರೇಮ್ ಪ್ರತಿ ಕೇಸಲ್ಲೂ ಆಗೇ ಆಗುತ್ತೆ. ಆದರೆ ಇದು VIP ಕೇಸ್ ಆಗಿರೋದ್ರಿಂದ, ದರ್ಶನ್ ಹೆಸರು ತಲುಕಾಕೊಂಡಿರೋದ್ರಿಂದ ಇದು ಗೊತ್ತಾಗ್ತಾ ಇದೆ ಅಷ್ಟೇ. ಕೋರ್ಟ್ ಯಾವುದೇ ಟ್ರಯಲ್ಸ್ ಆರಂಭ ಮಾಡೋದಕ್ಕೂ ಮುನ್ನ ಚಾರ್ಜಸ್ನ ಫ್ರೇಮ್ ಮಾಡೇ ಮಾಡ್ತಾರೆ. ಯಾವುದೇ ಕೊಲೆ ಪ್ರಕರಣ ಆಗಿರ್ಬೋದು, ಕೊಲೆ ಯತ್ನ ಪ್ರಕರಣ ಆಗಿರ್ಬೋದು, ದರೋಡೆ, ಸುಲಿಗೆ, ಕಳ್ತನ ಏನೇ ಆಗಿದ್ದರೂ ಕೂಡ ಈ ಚಾರ್ಜಸ್ಸನ್ನು ಫ್ರೇಮ್ ಮಾಡೇ ಮಾಡ್ತಾರೆ. ಪೊಲೀಸರು ತನಿಖೆ ಮಾಡಿ ಇವ್ರು ಯಾರ್ಯಾರ ವಿರುದ್ಧ ಏನೇನು ಆರೋಪ ಹೊರಿಸಿರ್ತಾರೋ ಅದನ್ನು ಅವರಿಗೆ ಓದಿ ಹೇಳಲಾಗುತ್ತೆ. ಇವತ್ತು ನೀವು ಇಂತಿಂಥ ತಪ್ಪು ಮಾಡಿದ್ದೀರಾ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ, ಅದಕ್ಕೆ ಪೂರಕವಾದ ಸಾಕ್ಷಿ ಇದೆ, ಏನು ಹೇಳ್ತೀರಾ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ ಇವೆಲ್ಲ ಸುಳ್ಳು ಅಂತಂದರೆ ಆಯಿತು, ಹಾಗಾದರೆ ವಾದ ಪ್ರತಿವಾದ ನಡೀಲಿ. ಆಯಿತು ಸ್ವಾಮಿ ಅಂತಾರೆ, ಒಪ್ಕೋತಾರೆ. ಅಲ್ಲಿಗೆ ಒಬ್ಬೊಬ್ಬರದೇ ಮುಗೀತು. ಇಲ್ಲಿ 17 ಜನ ಇರೋದ್ರಿಂದ 17 ಜನರ ವಿರುದ್ಧ ಆಗಬೇಕು. 17 ಜನರ ವಿರುದ್ಧನೂ ಕೂಡ ಚಾರ್ಜಸ್ ಫ್ರೇಮ್ ಆಗಬೇಕು. ಅದರಲ್ಲಿ ಆರಂಭದಲ್ಲೊಂದು ಕೊನೆಯ 4 ಜನ ಇದ್ದಾರಲ್ಲ, A 14, 15, 16, 17, ಅವ್ರಗಳ ವಿರುದ್ಧ ತುಂಬ ಗುರುತರವಾದ ಆರೋಪಗಳಿಲ್ಲ. ಬಟ್ ಸ್ಟಿಲ್ ಅವರು ಆರೋಪಿಗಳೇ. ಈಗಲೂ ಜಾಮೀನು ಕೊಟ್ಟಿದ್ದರೂ ಆರೋಪಿಗಳೇ. ಅದನ್ನು ಬಿಟ್ಟರೆ ಇವರೆಲ್ಲರ ಮೇಲೆ ಕೊಲೆ ಇದೆ, ಕೊಲೆ ಯತ್ನ ಇದೆ, ಪಿತೂರಿ ಇದೆ, ಸಂಚು ಇದೆ, ಸಾಕ್ಷಿನಾಶ ಇದೆ, ಆಮೇಲೆ ಕಿಡ್ನ್ಯಾಪ್ ಇದೆ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದರು, ಹಲ್ಲೆ ಮಾಡಿದ್ರು, ಉದ್ದೇಶಪೂರ್ವಕವಾಗಿ ಕೊಂದು ಹಾಕಿದ್ರು. ಒಂದೊಂದಕ್ಕೂ ಒಂದೊಂದು ಸೆಕ್ಷನ್ಸ್ ಇರುತ್ತಲ್ಲ. ಸೊ ಅದನ್ನು ಪ್ರತಿಯೊಬ್ಬರಿಗೂ ಹೇಳ್ತಾರೆ. ನೋಡಿ, ಪೊಲೀಸರು ಈ ಪ್ರಕರಣವನ್ನು ತನಿಖೆ ಮಾಡಿದ್ದಾರೆ, ನಿಮ್ಮಗಳ ವಿರುದ್ಧ ಇಂತಿಂಥ ಆರೋಪಗಳನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಈಗಾಗಲೇ ಅವರವ್ರ ಪರ ವಕೀಲರು ಚಾರ್ಜ್ ಶೀಟನ್ನು ಓದಿರ್ತಾರೆ, ಓದಿ ಇವ್ರಿಗೆ ಎಕ್ಸ್ಪ್ಲೈನ್ ಕೂಡ ಮಾಡಿರ್ತಾರೆ ನಿಮ್ದೇನು ಏನೇನು ಆರೋಪ ಇದೆ ಅಂತ. ಬಟ್ ಇವೆಲ್ಲ ಪ್ರೊಸೀಜರ್ ಅಲ್ವಾ, ಕಾನೂನು ಪ್ರಕ್ರಿಯೆಗಳಲ್ವಾ. ಏನೇನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ, ಏನೇನಾಗಬೇಕೋ ಅದು ಆಗೇ ಆಗುತ್ತೆ.